ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕ, ರೋಣ ಅಂತ ಒಂದು ಸಿನಿಮಾ ಬರ್ತಾ ಇದೆ. ವಿಶಿಷ್ಟವಾದಂಥ ಸಿನಿಮಾ, ಹೊಸ ಕಥೆಯುಳ್ಳಂಥ ಸಿನಿಮಾ. ಸೊ ಏನೇನಿದೆ ರೋಣ ಸಿನಿಮಾದಲ್ಲಿ, ಯಾಕೆ ರೋಣ ಅಂತ ಹೆಸರಿಟ್ರು, ಯಾರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಆ ಸಿನಿಮಾ ನೋಡಬೇಕು, ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ನನ್ನ ಜೊತೆ ಈ ರೋಣ ಸಿನಿಮಾದ ನಾಯಕ ರಘುರಾಜ್ ಅಂತ ಇದ್ದಾರೆ, ಹಾಗೂ ನಾಯಕಿ ಪ್ರಕೃತಿ ಪ್ರಸಾದ್ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಸಿನಿಮಾ, ಹೊಸಬರ ಸಿನಿಮಾ. ನಾನು ಟ್ರೇಲರ್ ನೋಡ್ತಾ ಇದ್ದೆ, ಚೆನ್ನಾಗಿದೆ, ಸಾಕಷ್ಟು ಪರಿಶ್ರಮ ಹಾಕಿದ್ದೀರಾ. ಹೇಗನಿಸ್ತು, ಯಾಕೆ ರೋಡ್ ಅಂತ ಯಾಕೆ ಹೆಸರಿಟ್ರಿ ಫಸ್ಟ್ ಆಫ್ ಆಲ್? ಇದು ಆಕ್ಚುಲಿ ಒಂದು ಕ್ಷೇತ್ರದಲ್ಲಿ ನಡೆಯೋ ಒಂದು ಘಟನೆ ಆಗಿರೋದ್ರಿಂದ ನಾವು ಟೈಟ್ಲ್ ಏನ್ ಇಡೋಣ ಅಂದಾಗ ಊರಿನ ಹೆಸರೇ ಇಟ್ಬಿಡೋಣ ಅಂತ ಇದ್ವಿ. ಸೊ ಒಂದು 4-5 ಊರುಗಳ ಹೆಸರನ್ನ, ಪವರ್ಫುಲ್ ಊರುಗಳ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಮ್ಗೆ ಕಮ್ಮಿ ವರ್ಡ್ಸ್ ಅಲ್ಲಿ ಮತ್ತೆ ಕ್ಯಾಚಿ ಆಗಿರೋ ತರ ಒಂದು ಟೈಟಲ್ ಬೇಕಿತ್ತು. ಅದಕ್ಕೆ ರೋಣ ಅಂತ ಒಂದು ಟೈಟಲ್ ನ ಪ್ಲೇಸ್ ಮಾಡಿದ್ವಿ. ರೋಣ ಅಂತಾನು ಒಂದು ಊರಿದೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ನಮ್ ನಡೆಯೋ ಒಂದು ಘಟನೆಗಳಲ್ಲಿ ಆ ಊರ ಹೆಸರು ರೋಣ ಅಂತ. ಓಕೆ ಓಕೆ ಓಕೆ. ಸೊ ಒಂದು ಪವರ್ಫುಲ್ ಟೈಟಲ್ ಬೇಕಾಗಿತ್ತು. ಒಂದು ಊರಲ್ಲಿ ನಡೆಯೋ ಕತೆ. ಹೌದು, ಒಂದು ಕ್ಷೇತ್ರದಲ್ಲಿ ನಡೆಯೋ ಕತೆ. ಪ್ರಕೃತಿ ಅವ್ರಿಗೆ ಇದು ಫಸ್ಟ್ ಸಿನಿಮಾನ, ಹೇಗಿತ್ತು ಅನುಭವ? ಫಸ್ಟ್ ಸಿನಿಮಾ ಅಲ್ಲ, ಒಂದು ಆಸ್ಟನ್ ಮಹಾಮೌನ ಅಂತ ಸಿನಿಮಾ ಮಾಡಿದ್ದೀನಿ. ಬಟ್ ಇದರಲ್ಲಿ ಮೊದಲನೇ ಸಲ ನಾನು ಕಂಪ್ಲೀಟ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಿರೋದು. ಸೊ ಹಾಗೆ ಹೇಳೋಕ್ಕೋದ್ರೆ ಫಸ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಂದರೆ ಈ ಇಂಡಸ್ಟ್ರಿಗೆ ನಾನು ಕಾಲಿಡ್ತಿರೋವಾಗಲೇ ಇಷ್ಟು ಒಂದು ಪ್ರಾಮುಖ್ಯತೆ ಇರೋ ಕ್ಯಾರೆಕ್ಟರ್ ನನಗೆ ಸಿಕ್ತಲ್ಲ, ಆ ಖುಷಿ ನನಗೆ. ಸೊ ಪ್ರಾಮುಖ್ಯತೆ ಇದೆಯಾ ಈ ಕ್ಯಾರೆಕ್ಟರ್? ಹೇಗೆ ನಿಮ್ಮ ರೋಲ್ ಹೇಗಿದೆ ಇದರಲ್ಲಿ? ಕಾವ್ಯ ಅಂತ. ಸೊ ರೋಣ ಊರ್ ಬಗ್ಗೆ ನಾವು ಮಾತಾಡಿದೇವಲ್ಲ, ಸೊ ಆ ಹಳ್ಳಿನಲ್ಲಿರೋ ಹುಡುಗಿ, ಅವಳು ಬಂದು ಸಿಟಿಲಿ ಓದಿರ್ತಾಳೆ, PhD ಮಾಡ್ತಾಳೆ. ಆದ್ರೆ ವಾಪಸ್ ಅವಳ ಹಳ್ಳಿಗೆ ಹೋಗಿ ಅಲ್ಲಿರೋ ಸಮಸ್ಯೆಗಳಿಗೆ ಹೇಗೆ ಬಗೆಹರಿಸೋದು ಅಂತ ಶಿವು ಜೊತೆ ಓಡಾಡ್ತಾಳೆ. ಸೊ ಆಕ್ಟಿಂಗ್ ಸ್ಕೋಪ್ ಇದೆ ಇದರಲ್ಲಿ, ಪವರ್ಫುಲ್. ಖಂಡಿತ, ಅದಕ್ಕೆ ನಾನು ಇದನ್ನ ನನ್ನ ಮೊದಲನೇ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದು. ಸೊ ಎಲ್ಲೂ ಈ ಕಥೆ ಅವಳನ್ನ ಬಿಟ್ಟು ಮುಂದೆ ಹೋಗ್ಬಿಡುತ್ತೆ ಅನ್ನೋ ತರ ಇಲ್ಲ. ಶಿವು ಎಷ್ಟು ಟ್ರಾವೆಲ್ ಮಾಡ್ತಾರೋ ಅಷ್ಟೇ ಕಾವ್ಯನೂ ಅವ್ರ ಜೊತೆ ಇರ್ತಾರೆ. ಸೊ ಏನಿದೆ ಕಥೆನಲ್ಲಿ? ಅಫ್ಕೋರ್ಸ್ ನೀವು ಪೂರ್ತಿ ಏನು ಅಂತ ಹೇಳಕ್ಕಾಗಲ್ಲ, ಬಟ್ ಯಾಕೆ ಬರಬೇಕು ನೋಡಕ್ಕೆ? ರೋಣ ಸಿನಿಮಾ ಬಂದು ಬೇಸಿಕಲಿ ಒಂದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ. ಆಮೇಲೆ ಜನಕ್ಕೆ ಏನೇನು ಎಲಿಮೆಂಟ್ಸ್ ಬೇಕು ಪ್ರತಿಯೊಂದು ಇರುತ್ತೆ. ಫನ್ ಎಲಿಮೆಂಟ್ಸ್ ಆಗಿರ್ಬೋದು, ಆಕ್ಷನ್ ಥ್ರಿಲ್ಲರ್ ಆಗಿರ್ಬೋದು, ಸಸ್ಪೆನ್ಸ್ ಉಳಿಯುತ್ತೆ ನಿಮಗೆ. ಫಸ್ಟ್ ಒಂದು ಸೀನ್ ಓಪನ್ ಆಗುತ್ತೆ ಸಿನಿಮಾದಲ್ಲಿ. ಆ ಸೀನ್ ಯಾಕೆ ಬಂತು ಅನ್ನೋದು ನಿಮಗೆ ಅದು ಕೊನೆ ತನಕ ಕಾಡುತ್ತೆ. ಅದಕ್ಕೆ ನಾವು ಕನ್ಕ್ಲೂಷನ್ ಕೂಡ ಕೊಟ್ಟಿನೇ ನಿಮ್ಗೆ ವಾಪಸ್ ಕಳಿಸ್ತೀವಿ. ಜೊತೆಲಿ ಒಳ್ಳೆ ಸಾಂಗ್ಗಳಿದಾವೆ ಇದರಲ್ಲಿ. ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದಾವೆ, ಒಳ್ಳೆ ಡ್ಯಾನ್ಸ್ ಎಪಿಸೋಡ್ಸ್ ಇದಾವೆ. ಆಮೇಲೆ ಒಂದು ಒಳ್ಳೆ ಹ್ಯುಮ್ಯಾನಿಟಿ ಬಗ್ಗೆ ಹೇಳಿದೀವಿ, ಒಂದು ಸಂಬಂಧಗಳ ಬಗ್ಗೆ ಹೇಳಿದೀವಿ. ಒಂದು ಒಟ್ಟು ಟೋಟಲ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ ಅಂತ ಹೇಳ್ಬೋದು. ಓಕೆ. ಸೊ ಈ ಸಿನಿಮಾನೇ ಮಾಡಬೇಕು ಅಂತ ಯಾಕೆ ಅನಿಸ್ತು? ಈ ಥರ ಒಂದು ಕಥೆನೇ, ಇದರಲ್ಲಿ ತ್ರಿಶೂಲ ಎಲ್ಲ ಬರುತ್ತೆ, ದೇವಿ ಕಥೆ ಬರುತ್ತೆ, ಆಮೇಲೆ ಫೈಟ್ಸ್ ಇದೆ, ತುಂಬ ಸೆಂಟಿಮೆಂಟ್ಸ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ. ಸೊ ಆ ಥರನೇ ಒಂದು ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು ಫಸ್ಟ್ ಸಿನಿಮಾ ಆಗಿ, ನಿಮ್ಮ ಮೊದಲ ಸಿನಿಮಾ ಅಂತ ಆದಾಗ? ಈಗ ಆಕ್ಚುಲಿ ಈಗ ನಾನೀಗ ಆಚೆ ಬರ್ತಾ ಇದ್ದೀನಿ ಅಂದ್ರೆ ಇದು ನನ್ನ ದೊಡ್ಡ ಒಂದು ವಿಸಿಟಿಂಗ್ ಕಾರ್ಡ್ ತರ ಆಗಿರುತ್ತೆ. ಇದನ್ನ ನೋಡಿನೇ ನನಗೆ ಮುಂದೆ ಏನಾದ್ರು ಆಪರ್ಚುನಿಟೀಸ್ ಬರೋದಾದ್ರು ಏನ್ ಬರೋದಾದ್ರು ಇದರಿಂದಾನೇ ಬರ್ಬೇಕಾಗತ್ತೆ. ಸೊ ನಾನು ಚೂಸ್ ಮಾಡೋ ಸ್ಕ್ರಿಪ್ಟ್ ಯಾವ ತರ ಇರ್ಬೇಕಂದ್ರೆ, ನನ್ನಲ್ಲಿ ಏನಿದೆ ಒಂದು ಅರ್ಧ ಟ್ಯಾಲೆಂಟ್ಸ್ ಆದ್ರೂ ಅಲ್ಲಿ ತೋರ್ಸೋ ತರ ಇರಬೇಕು. ಈಗ ಕತೆಗೆ ಏನ್ ಬೇಕೋ ಅದನ್ನೇ ಮಾಡ್ಬೇಕಾಗತ್ತೆ. ಕತೆ ಜೊತೆಲೆ ಇದನ್ನೆಲ್ಲ ತೋರ್ಸ್ಬೇಕಾಗತ್ತೆ. ಅದಕ್ಕೆ ಅಂತ ಸಪರೇಟ್ ಆಗಿ ಸಿಂಕ್ ಮಾಡಿ ಒಂದು ಸಪರೇಟ್ ಎಲಿಮೆಂಟ್ ನ ಅದ್ರಲ್ಲಿ ಸೇರ್ಸೋಕ್ಕಾಗಲ್ಲ. ರೋಣ ಅನ್ನೋ ಟೈಟ್ಲು ಮತ್ತೆ ರೋಣ ಅನ್ನೋ ಕಂಟೆಂಟ್ ಸ್ಕ್ರಿಪ್ಟ್ ಅಲ್ಲಿ ನನಗೆ ಏನೇನ್ ಬೇಕೋ ಪ್ರತಿಯೊಂದು ಅಲ್ಲಿತ್ತು. ಈಗ ನಂದೊಂದು ಆಕ್ಟಿಂಗ್ ಪ್ರೆಸೆಂಟೇಷನ್ ಮಾಡಕ್ಕಾಗಿರ್ಲಿ, ಫೈಟ್ ಪ್ರೆಸೆಂಟ್ ಮಾಡಕ್ಕಾಗಿರ್ಲಿ, ಡ್ಯಾನ್ಸ್ ಪ್ರೆಸೆಂಟ್ ಮಾಡಕ್ಕಾಗಿರ್ಲಿ, ಆಮೇಲೆ ಒಂದು ಕತೆ, ಮೇನ್ ಆಗಿ ಕತೆ ಗೆದ್ರೆ ಹೀರೋನು ಗೆಲ್ತಾನೆ ಅನ್ನೋ ಒಂದು ಇದಿರುತ್ತೆ. ಇಡೀ ಸಿನಿಮಾ ಗೆಲ್ಲುತ್ತೆ ಕತೆ ಚೆನ್ನಾಗಿ. ಸೊ ಅದರಿಂದ ಕತೆ ತುಂಬಾ ಪವರ್ಫುಲ್ ಇದೆ ಅನ್ನಿಸ್ತು. ಸೊ ಇದನ್ನ ಚೂಸ್ ಮಾಡ್ಕೊಂಡು. ಓಕೆ ಓಕೆ. ಸೊ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಏನೆಲ್ಲ ಅನುಭವಗಳಾಯಿತು? ಏನಾದರೂ ಯುನೀಕ್ ಘಟನೆ, ಮೆಮೊರೇಬಲ್, ನಾನು ಇದನ್ನು ನೆನ್ಪಿಟ್ಕೋತೀನಪ್ಪ ಯಾವತ್ತು ರೋಣ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹಿಂಗೆಲ್ಲ ಇತ್ತು ಅಂತ, ಆ ಥರ ಏನಾದರೂ ಇದೆಯಾ? ಆಮೇಲೆ ಬಾಲರಾಜ್ ಅವ್ರು ಹೇಳ್ತಾ ಇದ್ರು, ಅದು ಹಳ್ಳಿನಲ್ಲೇ ಅವ್ರು ಸೆಟ್ ಹಾಕಿರೋದಲ್ಲ, ಹೋಗಿ ಹಳ್ಳಿನಲ್ಲೇ ನಾವು ಶೂಟ್ ಮಾಡಿದ್ವಿ ಅಂತ. ಅಲ್ಲಿ ಹಳ್ಳಿ ಅಂದ ತಕ್ಷಣ ನೀವು ಒಂದು ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಹಸುವಿನ ಸೆಗಣಿ ಸ್ಮೆಲ್ಲು, ಅಥವಾ ಒಂದು ದೇವಸ್ಥಾನದ ಪರಿಮಳ, ಅಥವಾ ಕಣ್ಣಿಗೆ ಎದುರುಗಡೆ ಹಸಿರು, ಕಲ್ಯಾಣಿ, ಇಂಥವೆಲ್ಲ ಸೀನ್ಗಳಿತ್ತು ಅಂತ. ಸೊ ಪ್ರಕೃತಿಗೆ ಹೇಗೆ ಅನಿಸ್ತು? ನಿಮ್ಮ ಹೆಸರು ಪ್ರಕೃತಿ, ಅಲ್ಲಿ ಪ್ರಕೃತಿನೂ ಎಂಜಾಯ್ ಮಾಡಿದ್ರಾ ಹೇಗೆ? ಖಂಡಿತ. ಸೊ ನಾನು ಚಿಕ್ಕ ವಯಸ್ಸಿಂದ ಇರೋದು ಒಂದು ಮೈಸೂರಲ್ಲಿ ಹುಟ್ಟಿದ್ದು, ಬೆಂಗಳೂರಲ್ಲಿ ಬೆಳೆದಿದ್ದು, ಹಾಗಾಗಿ ಜಾಸ್ತಿ ಹಳ್ಳಿ ಸೈಡ್ ಹೋಗಿಲ್ಲ ನಾನು. ನನಗೆ ಇದು ಒಂದು
ಹೊಸ ಅನುಭವ ಅನ್ನಿಸ್ತು. ಇಷ್ಟು ದಿನ ಅಂದ್ರೆ 40 ದಿನ ನಾನು ಹಳ್ಳಿಲಿದ್ದು ನೋಡಿ ಪ್ಯಾಟೆ ಹುಡುಗಿ ಹಳ್ಳಿಗೆ ಬಂದಂಗೆ. ರಿಯಲಿ ಹಂಗೆ ಅನ್ನಿಸ್ತು. ಶೂಟಿಂಗ್ ಟೈಮಲ್ಲೆಲ್ಲ ಗ್ಯಾಪ್ ಅಲ್ಲಿ ಇವ್ರು ಕೇಳ್ತಿದ್ರು, ಅಲ್ಲಿ ಬೆಳಿತಿರೋದೇನ್ ಹೇಳಿ ಅಂದ್ರೆ ನಿಜ ಗೊತ್ತಿಲ್ಲ. ಅದೆಲ್ಲ ಒಂದೆಷ್ಟು ಜನ ಕಾಮಿಡಿ ಮಾಡಿದ್ರು, ಈ ಗಿಡ ಗೊತ್ತಿಲ್ಲ ಆ ಗಿಡ ಗೊತ್ತಿಲ್ಲ ಅಂತ. ಯಾವ್ಯಾವ ಗಿಡ ತೋರಿಸಿದ್ರಿ ಸರ್? ಏನಿಲ್ಲ, ರಾಗಿ, ಭತ್ತ, ಬೇವಿನ ಮರ, ಆ ತರದ್ದೇ ತೋರಿಸಿದ. ಅದನ್ನು ಕಂಡಿಡ್ಲಿಲ್ಲ, ಅದನ್ನು ಗೊತ್ತಿರ್ಲಿಲ್ಲ. ನಮ್ಮೂರೇ ಅದು, ನಮ್ಮೂರಲ್ಲೇ ಶೂಟ್ ಮಾಡಿದ್ರಿಂದ ನನಗೇನದು ಹೊಸ. ರಾಗಿ ಮರ ತೋರಿಸ್ಲಿಲ್ವಾ? ಮರದಲ್ಲಿ ಬೆಳೆಯುತ್ತಲ್ಲ. ಹೌದು ಹೌದು, ಇಲ್ಲ 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 ನಾವು ದೇವಸ್ಥಾನ ಹತ್ರ ಶೂಟ್ ಮಾಡಿದ್ದಿದ್ದೇ ರಾಗಿ ಮರ. ಇಲ್ಲ, ರಾಗಿ ಮರ ನೋಡಿ, ಅಲ್ಲಿ ರಾಗಿ ಮರ ಬೆಳೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಗಿ ಗಿಡ ಅಲ್ವಾ? ದೊಡ್ಡ ಮರ. ಹೌದು, ದೊಡ್ಡ ಮರ ಆಗುತ್ತೆ. ಇಲ್ಲಿ ಯಾರು ಕಾಮಿಡಿ ಮಾಡ್ತಿದ್? ಇಲ್ಲ, ರಾಗಿ ಮರ ಇಲ್ಲ. ಹಿಂಗೆ ಸೆಟ್ಟಲ್ಲೂ ಹಿಂಗೆ ನಡೆಯೋದು. ಅಲ್ಲಿಂದಾನೇ ಕಲ್ತೆ ರಾಗಿ ಮರ ಇಲ್ಲ ಅಂತ. ಓಕೆ, ಸೊ ನಿಮ್ಗೆ ಹೇಗೆ ಅನಿಸ್ತು? ಇಲ್ಲ, ನನಗೆ ಅದು ನನ್ನೂರೇ ಆಗಿರೋದ್ರಿಂದ, ಸೊ ನನಗದು ನೋಡಿರೋದೆ ಅದೆಲ್ಲ. ನೀವು ಹಳ್ಳಿ ಹುಡುಗಾನೆ ಮೊದಲಿಂದಾನು? ನಮ್ಮ ಹೊಸಕೋಟೆನೇ ನಾವು. ಬಟ್ ತೀರಾ ಹಳ್ಳಿ ತರಾನು ಅಲ್ಲ, ಬಟ್ ಒಂದು ಮಿಡ್ ಆಗಿರುತ್ತೆ. ಅಲ್ಲಿ ಶೂಟ್ ಮಾಡಿದ್ರಿಂದ ನಮಗೂ ಒಂದಷ್ಟು ಕನ್ವೀನಿಯಂಟ್ ಆಗಿತ್ತು ಶೂಟ್ ಮಾಡೋದಕ್ಕೆ. ಆಮೇಲೆ ನಮ್ಗೆ ಮರೆಯಕ್ಕಾಗದೆ ಇರೋ ಘಟನೆ ಅಂದ್ರೆ, ನಮ್ ಸೆಟ್ ವರ್ಕ್ಸ್ ನಾವೇ ಮಾಡಿದೀವಿ. ನಮ್ ಟೀಮ್, ನಮ್ದೇನು ಟೀಮ್ ಇತ್ತು, ಪ್ರೊಡಕ್ಷನ್ ಟೀಮು. ಈಗ ನಮ್ಮ ಹತ್ರ ಬಜೆಟ್ ಕೂಡ ಲಿಮಿಟ್ ಆಗೇ ಮಾಡ್ಕೊಂಡಿರ್ತೀವಿ. ಈಗ ನಾವು ಹೊಸಬ್ರಾಗಿರೋದ್ರಿಂದ ನಾವೇನೋ ಎಲ್ಲರೂ ಕೂಡ್ಸಿ ಮಾಡ್ತಾ ಇದೀವಿ. ಒಂದು ಲೋನ್ಸ್ ಆಗಿರ್ಲಿ, ಪ್ರತಿಯೊಂದು ತಗೊಂಡ್ ಮಾಡ್ತಿರೋದ್ರಿಂದ, ಅಂದ್ರೆ ಶೂಟ್ ದಿನ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ತಿತ್ತು. ಪ್ರಿಯರ್ ಕರ್ಸ್ಬೇಕು ಅಂದ್ರೆ ಅವ್ರಿಗೆ ಬೇರೆ ತರ ಪೇಮೆಂಟ್ಸ್ ಇರುತ್ತೆ. ಒಂದು ಜಾತ್ರೆ ಎಪಿಸೋಡ್, ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಪಾಪ. ಅದ್ರ ಹೊಸಬ್ರಿಗೆ ಅಂದ್ರೆ ಈಸಿಯಾಗಿ ಎಲ್ರು ಬೇಕಂದ ತಕ್ಷಣ ಸಿಗೋದು ಇಲ್ಲ. ಈಗ ಜಾತ್ರೆ ಎಪಿಸೋಡ್ ನೀವೇನ್ ನೋಡಿದೀರಾ, ಆ ಸೆಟ್ ಎಲ್ಲ ನಾವೇ ಹಾಕಿದ್ವಿ. ಅದ್ರಲ್ಲಿ ಏನೇನ್ ಬೇಕು ಒಂದು ಹಿಂಗೆ ಮೊದ್ಲೆಲ್ಲ ಅಂದ್ರೆ ನಿಮ್ ಮೊದ್ಲಿಂದನೂ, ಯಾಕಂದ್ರೆ ರಂಗಭೂಮಿಯಲ್ಲಿ ಅದ್ ಕಲ್ಸ್ಕೊಟ್ಟಿತ್ತು ನಮಗೆ. ಅಲ್ಲಿ ಹೆಂಗೆ ಅಂದ್ರೆ ಕಸ ಹೊಡಿಯೋದ್ರಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಡುತ್ತೆ. ನನ್ಗೆ ಅದು ಬೇಜಾರ್ ಅನ್ಸಲ್ಲ, ನನ್ಗೆ ಖುಷಿ ಆಗತ್ತೆ ಮಾಡಕ್ಕೆ. ಅದೊಂದು ನೆನಪು ಹಂಗೆ ಇರುತ್ತೆ. ಈಗ ಸಾಂಗ್ ಅಲ್ಲಿ ನೋಡಿದಾಗ ಈ ಕಲರ್ಸ್ ಎಲ್ಲ ನಾವ್ ತಂದಿದ್ವಿ, ಹಿಂದೆ ಬಂಟಿಂಗ್ಸ್ ಎಲ್ಲ ನಾವ್ ಕಟ್ಟಿದ್ವಿ, ನಾವೆಲ್ಲ ಟೀಮ್ ಎಲ್ಲ ಹೌದು ಹೌದು. ದೇವಸ್ಥಾನಕ್ಕೆಲ್ಲ ನಾವು ಬೆಳಗ್ಗೆ 6 ಗಂಟೆಗೆ ಶೂಟ್ ಅಂದ್ರೆ 3 o'clock ಹೋಗಿ ದೇವಸ್ಥಾನಕ್ಕೆಲ್ಲ ಹೂವು ಬಿಡ್ತಿದ್ವಿ. ಎಷ್ಟು ಚಂದ ಎಕ್ಸ್ಪೀರಿಯನ್ಸ್ ಅದು ನಮ್ಗೆ ಖುಷಿ ಇದೆ. ಹೌದೌದು, ಒಂಥರ ಅದು ಟೀಮ್ ವರ್ಕ್. ಹೌದು, ಪ್ರತಿಯೊಬ್ರು ಅಲ್ಲಿ ನಮ್ದೇ ಸಿನಿಮಾ ಅಂತ ಕೆಲಸ ಮಾಡಿದ್ವು. ಆರ್ಟಿಸ್ಟ್ ಆಗಿರ್ಲಿ, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಲೈಟ್ ಆಫೀಸರ್ಸ್ ಆಗ್ಲಿ, ಅವರಿಂದನೂ ತುಂಬಾ ಸಪೋರ್ಟ್. ನನಗೆ ಟೈಮ್ ಆಗ್ತಿದ್ರು ಕೂಡ ಪರವಾಗಿಲ್ಲ ಮಾಡಿ ಅಣ್ಣ, ಇನ್ನೊಂದು ಅರ್ಧ ಗಂಟೆ ಮಾಡಿ. ಎಕ್ಸ್ಟ್ರಾ ಬಾಟ ಕೇಳ್ತಿರ್ಲಿಲ್ಲ, ಅದೇ ಬಾಟಾಗೆ ಕೆಲಸ ಮಾಡ್ತಿದ್ರು. ಕ್ರೇನ್ ಡಿಪಾರ್ಟ್ಮೆಂಟ್ ಇರ್ಲಿ, ಪ್ರೊಡಕ್ಷನ್ ಊಟದ ಡಿಪಾರ್ಟ್ಮೆಂಟ್ ಇರ್ಲಿ, ಈ ತರ ಎಲ್ಲ ಒಂದು ಫ್ಯಾಮಿಲಿ ತರಾನೇ ಮಾಡಿದ್ವು. ಅಲ್ಲಿ ನಾವು ಜೂನಿಯರ್ ಆರ್ಟಿಸ್ಟ್ಗೂ ಅಷ್ಟೇ, ಎಲ್ಲಾರು ನಾವೇನ್ ತಿಂತಿದ್ವು ಅದೇ ಊಟನೇ ಇಡೀ ಸೆಟ್ ತಿಂತಿದ್ವು. ಲೋಹಿತ್ ಅಶ್ವ ಅವರು ಮತ್ತೆ ಬಾಲರಾಜ್ ಅವರು, ವಜ್ರಧೀರ್ ಜೈನ್ ಅವರು, ಹೀಗೆ ಸಾಕಷ್ಟು ಜನ ಎಲ್ಲ ಸೀನಿಯರ್ ಆಕ್ಟರ್ಸ್ ಎಲ್ಲ ಇದ್ರು. ಸೊ ಅವ್ರ ಜೊತೆ ಎಲ್ಲ ಹೆಂಗಿತ್ತು ಒಡನಾಟ? ಫಸ್ಟ್ ಭಯ ಇತ್ತು, ಮುಂದೆ ಆಕ್ಟ್ ಮಾಡೋದು ಯಾವ ತರ. ನಾನೇನಾದ್ರು ತಪ್ಪು ಮಾಡಿದ್ರೆ ಅವರು ಸೀನ್ ಅಲ್ಲಿ ಇರ್ತಾರೆ, ಸೊ ರೀಟೇಕ್ ಆಗುತ್ತೆ. ಅವರು ಫಸ್ಟ್ ಇಂದಾನೇ ಮಾಡ್ಬೇಕಾಗುತ್ತೆ. ಇಟ್ಕೊಂಡಿದ್ದಲ್ಲ ಇದು ಸಿನಿಮಾಕ್ಕೆ ಫಸ್ಟ್ ಟೈಮ್? ಇಲ್ಲ ಇಲ್ಲ, ಫಸ್ಟ್ ಟೈಮ್. ಬಟ್ ಅವರಿಂದ ತುಂಬಾ ಕಲಿಯಕ್ ಸಿಕ್ತು. ಸೀನಿಯರ್ಸೇ, ನಾನು ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಸೀನಿಯರ್ಸ್ ಜೊತೆ ವರ್ಕ್ ಮಾಡಿದ್ದು, ಅವರಿಂದ ಒಂದಷ್ಟು ಕಲಿಯಕ್ ಸಿಕ್ತು ನಂಗೆ. ಅವ್ರ ಬಿಹೇವಿಯರ್ ಆಗಿರ್ಬೋದು, ಆಮೇಲೆ ಅವ್ರ ಸ್ಕ್ರಿಪ್ಟ್ ರೀಡಿಂಗ್ ಆಗಿರ್ಬೋದು, ಯಾವ ತರ ಓದ್ತಾರೆ, ಯಾವ ತರ ಎನಾಕ್ಟ್ ಮಾಡ್ತಾರೆ ಅವರು, ಅವ್ರ ಪ್ರೋಸೆಸ್ ಯಾವ ತರ ಇರುತ್ತೆ, ಒಂದು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದು ಯಾವ ತರ, ಅವ್ರ ಪ್ರೋಸೆಸ್ ಯಾವ ತರ, ಒಂದು ಡೈಲಾಗ್ನ ತಗೋತಾರೆ ಅವರು ಒಳಗಡೆಗೆ. ಅದನ್ನೆಲ್ಲ ಕಲಿಯೋಕ್ಕೆ ನನಗೊಂಥರ ಲಕ್ ಅನಿಸ್ತು. ನಾನು ಫಸ್ಟ್ ಸಿನಿಮಾಕ್ಕೆ ಇಂಥ ಸೀನಿಯರ್ಗಳ ಜೊತೆ, ಶರತ್ ಸರ್ ಆಗಿರ್ಬೋದು, ಬಾಲರಾಜ್ ಸರ್, ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ನನಗೆ ಖುಷಿ ಆಯ್ತು. ಅಮೇಜಿಂಗ್. ಪ್ರಕೃತಿ ಏನು ಕಲ್ತ್ರಿ ಅವ್ರ ಜೊತೆ ಎಲ್ಲ ವರ್ಕ್ ಮಾಡ್ತಾ, ಸೀನಿಯರ್ಸ್ ಜೊತೆಗೆಲ್ಲ? ನಮ್ಮ ಸಿನಿಮಾದಲ್ಲಿ ಅವಿನಾಶ್ ಸರ್ ಇದ್ದಾರೆ, ರಂಜನ್ ಶೆಟ್ಟಿ ಸರ್ ಇದ್ದಾರೆ, ತುಂಬಾ ಒಳ್ಳೆ ತಾರಾಗಣ. ಸಂಗೀತ ಅನಿಲ್ ಮ್ಯಾಮು. ಹೆಂಗ್ ಹೇಳಿ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಫಸ್ಟ್ ಅವ್ರು ಹೇಳ್ದಂಗೆ ಇಡೀ ಸೆಟ್, ಶರತ್ ಸರ್ ಸೆಟ್ ಬಂದ ತಕ್ಷಣ ಸೈಲೆಂಟ್ ಆಗ್ಬಿಡೋದು. ಒಬ್ರು ಜೋರಾಗಿ ಮಾತಾಡಲ್ಲ, ಎಲ್ರು ಒಂಥರ ಹಿಂಗೆ. ಅವ್ರ ವಾಯ್ಸ್ ಅಷ್ಟು. ಹೌದು. ನನ್ನ ಫಸ್ಟ್ ಡೇ ಶೂಟಲ್ಲಿ ನಾನು ಸರ್ನ ರಿಯಲ್ ಲೈಫಲ್ಲಿ ನೋಡಿರ್ಲಿಲ್ಲ, ಬರೀ ಆನ್ ಸ್ಕ್ರೀನ್ ಮಾತ್ರ ನೋಡಿದ್ದು. ಫಸ್ಟ್ ಸೈಲೆಂಟ್ ಆಗೋಯ್ತಾ. ನಾನು ಹಿಂಗೆ ನೋಡ್ದೆ, ಯಾಕೆ ಯಾರು ಬಂದರು, ಏನಾಯಿತು ಅಂತ. ಆ್ಯಂಡ್ ಸರ್ ಒಳ್ಳೆ 6 ಅಡಿ ಎಷ್ಟು ಉದ್ದ ಇದ್ದಾರೆ. ನಾನು ಫಸ್ಟ್ ಟೈಮ್ ಹಿಂಗೆ ನೋಡಿದೆ ಅವ್ರನ್ನ. ಆ್ಯಂಡ್ ಅವ್ರ ಗತ್ತು ಹಾಗೆ, ಅವ್ರ ವಾಯ್ಸು ಹಾಗೆ. ನಾನು ಅನ್ಕೊಂಡಿದ್ದೆ ನಂದು 2 ಟೇಕ್ ಆದರೆ ಹೊಡೆದ್ಬಿಡ್ತಾರೇನೋ ಇವ್ರು ನನಗೆ ಅಂತ.
ಅಷ್ಟು ಭಯ ಇತ್ತು. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಇದು ಅಂದರೆ ಇಷ್ಟು ಸೀರಿಯಲ್ಸ್ ಮಾಡಿದ್ದೀನಲ್ಲ, ನನಗೆ ಯಾವತ್ತೂ ಡೈಲಾಗ್ ಹೇಳೋವಾಗ ಭಯ ಇರಲ್ಲ. ಬಟ್ ಅವ್ರ ಮುಂದೆ ನನ್ನ ವಾಯ್ಸು ನಡುಗ್ತು ಫಸ್ಟ್ ಟೈಮ್ ಡೈಲಾಗ್ ಹೇಳ್ತಿದ್ದಾಗ. ಅವರೇ ಆಮೇಲೆ ಹೇಳಿದ್ರು, ಯಾಕೆ ಇಷ್ಟು ಒದ್ದಾಡ್ತಿದ್ಯಾ, ಕಾಮ್ ಡೌನ್, ನಾವು ಒಂದು 2-3 ಟೇಕ್ ಮಾಡ್ತೀವಿ, ಚೆನ್ನಾಗಿ ಮಾಡು ಅಷ್ಟೇ ಅಂದಾಗ ಸಮಾಧಾನ ಆಯಿತು. ಅವ್ರು ಒಂದ್ಸತಿ ಕೇಳೇಬಿಟ್ರು, ನಾನೇನು ದೇವದ ಥರ ಕಾಣಿಸ್ತಿದ್ಯಾ ನಿಮಗೆ, ನಾನು ಮನುಷ್ಯನೇ, ಆರಾಮಾಗಿ ಮಾಡ್ರಿ ಪರವಾಗಿಲ್ಲ ಅಂತ ಅವ್ರು ಹೇಳಿದಾಗ ನಮಗೂ ಸ್ವಲ್ಪ ಧೈರ್ಯ ಬಂದು ಹೋಗ್ತಾ ಹೋಗ್ತಾ ನಮಗೂ ಅದು ಬ್ಲೆಂಡ್ ಆಗ್ತಾ ಹೋಯ್ತು. ಓಕೆ ಓಕೆ. ಇನ್ನು ಏನು ಸ್ಪೆಷಾಲಿಟಿ ಇದೆ ನಿಮ್ಮ ಸಿನಿಮಾದಲ್ಲಿ? ಯಾತಕ್ಕೋಸ್ಕರ ಜನ ನಿಮ್ಮ ಸಿನಿಮಾ ಬಂದು ನೋಡಬೇಕು? ನಮ್ದಲ್ಲಿ ಒಂದು ದೇವ್ರ ಬಗ್ಗೆ ತುಂಬಾ ಅದ್ಭುತವಾಗಿ ತೋರಿಸಿದೀವಿ. ಈಗ ನಮ್ಮ ಸಿನಿಮಾದಲ್ಲಿ ಒಂದು ಜಾತ್ರೆಗೆ ಚಾಲನೆ ಕೊಡೋ ರೀತಿ ಇದೆಲ್ಲ, ಅದೇ ಒಂದು ಯೂನಿಕ್ ಆಗಿ ಮಾಡಿದೀವಿ ಈ ಸಿನಿಮಾದಲ್ಲಿ. ಈಗ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇರುತ್ತೆ. ಕೆಲವೊಂದು ಊರಲ್ಲಿ ಒಂದು ಬಾಳೆ ದಿಂಡು ಕಟ್ ಮಾಡೋದಾಗಿರ್ಬೋದು, ಕೆಲವು ಕಡೆ ಒಂದು ಕುರಿನ ಬಲಿ ಕೊಡೋದಾಗಿರ್ಬೋದು. ಈ ಸಿನಿಮಾದಲ್ಲಿ ಜಾತ್ರೆಗೆ ಪ್ರಾರಂಭಕ್ಕೆ ಒಂದು ಒಳ್ಳೆ ಪದ್ಧತಿ ಇದೆ. ಆ ಪದ್ಧತಿ ನಿಮ್ಗೆ ವಾವ್ ಅನ್ಸುತ್ತೆ, ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಒಂದು VFX ಯೂಸ್ ಮಾಡಿ ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದೀವಿ. ಅದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಾಂಗ್ಸ್ ಎಲ್ಲ ಹೇಗಿದೆ? ಸಾಂಗ್ಸ್ ಎಲ್ಲ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಸೊ ಒಂದು ಹೆಮ್ಮೆ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ಅದ್ಭುತವಾದ ಸಿಂಗರ್ಸ್ ಬಂದು ನಮ್ಗೆ ಹಾಡು ಹೇಳಿಕೊಟ್ಟು ಹೋಗಿದ್ದಾರೆ. ಸೊ ಕೈಲಾಶ್ ಖೇರ್ ಅವರು, ಆಂಥನಿ ತಾಸ್ತನ್ ಅವರು, ಮತ್ತೆ ಕುನಾಲ್ ಗಾಂಜಾವಾಲ ಅವರು ನಮ್ಮ ಲವ್ ಸಾಂಗ್ ನ ಹಾಡಿರೋದು. ಸೊ ಇಷ್ಟು ದೊಡ್ಡ ದೊಡ್ಡ ಹೆಸರು ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ವಾವ್ ಅಂತ ನೋಡ್ತಿರೋರು ಇವತ್ತು ನಮ್ಮ ತಂಡದಲ್ಲೇ ಇದ್ದಾರೆ ಅನ್ನೋದು ಒಂದು ಸಿಕ್ಕಾಪಡೆ ಖುಷಿ ವಿಷಯ. ಇದು ಒಂಥರ ಬ್ಲೆಂಡ್ ಅಲ್ವಾ, ಹಳೆ ಬೇರು ಹೊಸ ಚಿಗುರು ಅಂತೀವಲ್ಲ, ಹಾಗೆ ಮಿಕ್ಸ್ಚರ್ ಆಫ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಅವರು ಅಷ್ಟೇ ತುಂಬಾ ಖುಷಿ ಪಟ್ಟಿ ಆಡಿದ್ರು. ಕೈಲಾಶ್ ಖೇರ್ ಸರ್ ನಮ್ಮ ದೇವಿ ಸಾಂಗ್ ನ ಆಡುವಾಗಂತೂ ಅವರು ಡ್ಯಾನ್ಸ್ ಮಾಡ್ತಿದ್ರು, ಬೀಟ್ಸ್ಗೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಅವ್ರು ಹಿಂದಿಲಿ ಅಭಿ ಮೇನ್ ಆಯಿ ಗಾಯಗ ಸರ್, ಅಭಿ ದೇವಿ ಗಾಯಗ ಅಂದ್ರು. ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಆಂಟೋನಿ ದಾಸನ್ ಸರ್ ನಮ್ಮ ಜಾತ್ರೆ ಸಾಂಗ್ ಆಡಿದಾಗೂ ಅಷ್ಟೇ, ಅವರು ಅಷ್ಟೇ ಚಿಲ್ ಮನುಷ್ಯ, ಡ್ಯಾನ್ಸ್ ಆಡ್ಕೊಂಡೆ ಅವರು ಆಡಿದ್ರು. ಎಕ್ಸ್ಟ್ರಾ ಆಡಪ್ಸ್ ಕೂಡ ಅವರೇ ಮಾಡಿದ್ರು. ವಿಜಿಲ್ಸ್ ಎಲ್ಲ ಹಾಕೊಳ್ಳಿ, ಇಲ್ಲಿ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನಮ್ ಸಿಂಗರ್ಸ್ ಮಾತ್ರ ಅಲ್ಲ, ನಮ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಗಗನ್ ಬದೇರಿ ಅವರು. ಇದಕ್ಕೆ ನಾವಿನ್ನೇನ್ ಕೇಳಕ್ಕಾಗತ್ತೆ. ಐ ಥಿಂಕ್ ನೀವು ಮ್ಯೂಸಿಕ್ ಹೇಗ್ ಬಂದಿದೆ ಅಂತ ಕೇಳಿದ್ರಲ್ಲ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಹಿಡಿದು ಸಾಂಗ್ಸ್ ವರ್ಗೂ ಇಟ್ಸ್ ಬ್ಯೂಟಿಫುಲ್. ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಇದೆ ಇಡೀ ಸಿನಿಮಾದಲ್ಲಿ. ಅವ್ರಿಗೆ ನಾವು ಚೇಂಜಸ್ ಹೇಳಕ್ಕೆ ಬಿಟ್ಟಿಲ್ಲ, ಅವ್ರು ಅಷ್ಟು ಮಾಡಿದ್ದಾರೆ. ನಾವು ಕಮ್ಮಿ ಚೇಂಜಸ್ ಹೇಳಿರೋದು ಅವ್ರಿಗೆ. ಅವ್ರ ವರ್ಕ್ಗೆ ಫಸ್ಟ್ ಟೈಮಲ್ಲೇ ಒಂದು ಒಳ್ಳೆ ಇದು ಕೊಟ್ಬಿಡ್ತಾರೆ ಅವರು. ನಾವು ಏನು ಮಾತಾಡಕ್ಕಾಗಲ್ಲ ಅಂತ ಒಂದು ಮ್ಯೂಸಿಕ್ ಡೈರೆಕ್ಟರ್. ಓಕೆ ಪ್ರಕೃತಿ, ನೆಕ್ಸ್ಟ್ ಏನೇನು ಮಾಡಬೇಕು ಅಂತಿದ್ರ? ಯಾವ್ಯಾವ ಸಿನಿಮಾಗಳಿದೆ ಕೈಯಲ್ಲಿ? ಬೇರೆ ಬೇರೆ ವೆರೈಟಿ ಸಿನಿಮಾಗಳು ಯಾವುದಿದೆ? ಇದರಲ್ಲಿ ನೀವು ಎಮೋಷನ್ಸ್, ಭಕ್ತಿ ಎಮೋಷನ್ಸ್ ಅದೆಲ್ಲ ಪ್ಲೇ ಮಾಡಿದ್ದೀರಾ? ಅದು ಹೇಳಕ್ ಹೋಗಲ್ಲ ನಾನು. ಏನೋ ಸುದ್ದಿ ಓಡ್ತಿದೆ ನಾನೇ ದೇವಿ ಅಂತ. ಸೊ ಥಿಯೇಟರ್ಗೆ ಬಂದು ಆ ಒಂದು ಕ್ವೆಶನ್ಗೆ ನೀವು ಆನ್ಸರ್ ನೋಡ್ತೀರಾ. ಬಟ್ ಇನ್ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ನನ್ ಪುಣ್ಯಕ್ಕೆ ನನ್ಗೆ ಇಷ್ಟು ಬೇಗನೆ ಇಷ್ಟು ಪ್ರಾಮುಖ್ಯತೆ ಇರೋ ರೋಲ್ ಸಿಕ್ಕಿರೋದ್ರಿಂದ ನಾನ್ ಅನ್ಕೊಂಡಿರೋ ಪ್ರಕಾರ ನಾನು ಮುಂದೆ ಹೋಗ್ತಾನು ಸುಮ್ನೆ ಬಂದೆ ಹೋದೆ ಅನ್ನೋ ರೋಲ್ಸ್ ಮಾಡಬಾರ್ದು ಅಂತ. ಎಷ್ಟೇ ದೊಡ್ಡ ಸ್ಟಾರ್ ಕಾಸ್ಟ್ ಇರೋ ಸಿನಿಮಾ ಆಗಿರ್ಲಿ, ನನಗೊಂದ್ ಪ್ರಾಮುಖ್ಯತೆ ಇದ್ರೆ ಆ ಪಾತ್ರ ಚೆನ್ನಾಗಿದ್ರೆ ಮಾತ್ರ ಮಾಡ್ಬೇಕು ಅಂತ. ಸೊ ಆ ತರಾನೇ ಆಯ್ಕೆ ಮಾಡ್ಕೊಂಡು ಮುಂದುವರಿತೀನಿ. ಓಕೆ ವಂಡರ್ಫುಲ್. ರಘುರಾಜ್ ನಂದ, ಯಾಕೆ ನಿಮ್ಮ ಹೆಸರು ಅಷ್ಟು ಉದ್ದ? ರಘುರಾಜ್ ನಂದ ಯಾಕೆ? ಶಿವ ಅಂತ ಸಿಂಪಲ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಅಪ್ಪ ಇಟ್ಟಿದ್ದ ಆಗ್ಲಿಂದ, ಚಿಕ್ಕ ವಯಸ್ಸಿಂದಾನು ಅದೇ ಹೆಸರೇ ಇದೆ. ಈಗಲೂ ಸಿನಿಮಾಕ್ಕೂ ಅದನ್ನೇ ಕಂಟಿನ್ಯೂ ಮಾಡಿ. ಓಕೆ. ಸೊ ನೆಕ್ಸ್ಟ್ ಯಾವ ಥರ ರೋಲ್ಸ್ ಮಾಡಬೇಕು ಅಂತಿದ್ದೀರಾ? ಹೀರೋ ಆಗೇ ಮಾಡ್ಬೇಕು ನಾನು ಅಂತ ಇದ್ದೀರಾ, ಅಥವಾ ನಿಮ್ಮ ಫಿಲ್ಮ್ ಕರಿಯರ್ ನೆಕ್ಸ್ಟ್ ಏನು ಪ್ಲಾನ್ಸ್ ಇದೆ? ಇಲ್ಲ, ನೆಕ್ಸ್ಟ್ ಹೀರೋ ಆಗೇ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಅದೇ ಆಸೆ ಇರುತ್ತೆ. ಒಂದು ಒಳ್ಳೆ ಸಬ್ಜೆಕ್ಟ್ ಇರಲಿ, ಸಬ್ಜೆಕ್ಟಲ್ಲಿ ಯಾವ ಥರ ಇರುತ್ತೋ ನಾವು ಆ ಥರ ಬ್ಲೆಂಡ್ ಆಗಬೇಕು ಅಂತ ನನ್ನ ಒಂದು ಆಂಬಿಷನ್ನು, ನನ್ನ ಒಂದು ಇಷ್ಟ. ಅದು ಆ ಸಬ್ಜೆಕ್ಟ್ ಏನಿರುತ್ತೋ ಅದ್ರ ತಕ್ಕಂಗೆ ನಾನು ಬ್ಲೆಂಡ್ ಆಗಬೇಕು. ನಾನೇನೋ ಈ ಥರನೇ ಮಾಡಬೇಕು ಅನ್ನೋದೇನಿಲ್ಲ. ಸದ್ಯಕ್ಕೆ ಯಾರು ಫೇವ್ರೇಟ್ ಅಂದ್ರೆ ಇವ್ರ ತರ ಬೆಳಿಬೇಕು ನಾನು? ನನಗೆ ವಿಷ್ಣು ಸರ್ ಮತ್ತೆ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ವಿಷ್ಣು ಸರ್ ನನ್ನ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದ್ದಾರೆ. ಸಿನಿಮಾ ಚಿಕ್ಕ ವಯಸ್ಸಿಂದಾನು ಅವ್ರ ಸಿನಿಮಾಗಳೇ ಜಾಸ್ತಿ. ಟಿವಿನಲ್ಲೆಲ್ಲ ಕಲರ್ ಸಿನಿಮಾ ಅವ್ರದೇ ಜಾಸ್ತಿ ಬರ್ತಿದ್ವಿ. ನಾವ್ ಹೆಂಗೆ ಅಂದ್ರೆ ಓದ್ತಿರ್ಲಿಲ್ಲ ಕರೆಕ್ಟಾಗಿ. ಅಮ್ಮ 6 ಗಂಟೆ ಕರೆಕ್ಟಾಗಿ ಓದಕ್ ಕೂತ್ಕೋಬೇಕು. 6 ಬಿಫೋರ್ ಆಟ ಆಡ್ಕೊಂಡಿರ್ಬೇಕು. ನಾನು ಆಟನ ಕಟ್ ಮಾಡಿ 6 ಗಂಟೆಗೆ ಸಿಂಹಾದ್ರಿ ಸಿಂಹ ನೋಡ್ತೀನಿ. ಯಾಕಂದ್ರೆ ಅದು ಸಿಂಹ ಬರುತ್ತೆ, ಗೆಳೆಯ ಅಂದೇಟ್ಗೆ ಸಿಂಹ ಬರುತ್ತೆ. ವಿಷ್ಣು ಸರ್ದು ಅದು ಸಿಂಹಾದ್ರಿ ಸಿಂಹ ಎಂಟ್ರಿ ಬಂದಾಗ ಮುಂದೆ ಸಿಂಹ, ನಾನು ನನ್ನ ತಮ್ಮ ಜಗಳ ಅದೇ, ನಾನು ಸಿಂಹಾದ್ರಿ ಸಿಂಹ ನನಗೂ ಕೈ ಬರುತ್ತೆ
ನನಗೂ ಸಿಂಹದ ಫೇಸ್ ಬರುತ್ತೆ, ನಾನು ಮುಂದೆ ಸಿಂಹನ್ ಸಾಕ್ತೀನಿ ಆ ಥರ ಅವ್ರಂದ್ರೆ ಸಖತ್ ಇಷ್ಟ. ಅದಾದ ನಂತರ ದರ್ಶನ್ ಸರ್ದು ಅಷ್ಟೇ, ನಾನು ಆ ಥರ ಟಿ ವಿಯಲ್ಲಿ ಕಾಣಿಸ್ಕೋಬೇಕು, ಸಿನಿಮಾದಲ್ಲಿ ಬರಬೇಕು, ನಂದು ಒಂದಷ್ಟು ಜನ ನೋಡಬೇಕು ಅನ್ನೋ ಒಂದು ಆಸೆ. ಓಕೆ, ವಂಡರ್ಫುಲ್. ನಿಮ್ಮ ಇಬ್ಬರಿಗೂ ಕೂಡ ನಿಮ್ಮ ಸಿನಿಮಾ ಜರ್ನಿಗೆ ತುಂಬ ಒಳ್ಳೆಯದಾಗಲಿ. ನಿಮ್ಮ ರೋಣ ಸಿನಿಮಾ ಜನಗಳ ಮನಸ್ಸನ್ನು ಗೆಲ್ಲಿ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು ಮಾತನಾಡಿದ್ದಕ್ಕೆ. ವೀಕ್ಷಕರೇ, ಇದಾಗಿತ್ತು ರೋಣ ಸಿನಿಮಾ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.